ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ವಿಜಯದಾಸರು ಚಿಪ್ಪಗಿರಿಯಲ್ಲಿ ತಮ್ಮ ಕೊನೆಯ ಜೀವನದಲ್ಲಿ ಅಂತ್ಯಭಾಗದಲ್ಲಿ ಕೊನೆಯ ದಿವಸ ಇನ್ನೇನು ಕೆಲವೇ ಕಾಲಗಳಲ್ಲಿ ಅವರು ಇಹಲೋಕದ ಯಾತ್ರೆಯನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಸಂಪೂರ್ತಿ ಮಾಡತಕ್ಕಂಥ ಒಂದು ಒಳ್ಳೆಯ ಪರ್ವಕಾಲ ಸುಸಂದರ್ಭ. ಆಗ ಭಗವಂತನನ್ನ ಧ್ಯಾನದಲ್ಲಿ ನಿರತರಾಗ್ತಾರೆ. ಒಂದು ಮಾತಾಡ್ತಾರೆ, ಸ್ವಾಮಿಯನ್ನು ಕೇಳ್ತಾರೆ. ಬೊಮ್ಮ ಮೊದಲು ಪನು ಜೋತ್ತು ಮಾರು ಕಡೆಯಾಗಿ ನಿನ್ನ ದಾಸರವರ ಸಂಬಂಧಿಗಳ ಪಾದ ನಂಬಿಕೊಂಡಿರುವಂತ ಅದಮನು ನಾನು ಸರ್ವೋತ್ತಮಾನೇಕ ಗುಣ ಸರ್ವಭೂಷಿತ ರಮ್ಯ ಧರಣಿ ದೇವಿ ಇಮ್ಮಗಿಷರ ಕುಡಿ ಸನ್ಮುಖನಾಗುತ್ತ ಗಮ್ಮನೆ ಬಾಬಾ ಹಿಮ್ಮಟ್ಟದ ಸಿರಿ ವಿಜಯ ವಿಠಲ ಅನುಪಮ್ಮ ಚರಿತ ಪರಬ್ರಹ್ಮ ತಿರುಮಲೇಶನೆ ಸಾಗಿ ಬಾರಯ್ಯ ಭವರೋಗದ ವೈದ್ಯನೇ ಬಾಗುವೆ ನಿನಗೆ ಚೆನ್ನಾಗಿ ತುತಿಪೆ ನಿಂದು ಅಂತ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಅವರು ಧ್ವನಿಗೆ ಹೋಗ್ಕೊಟ್ಟು ಓಡಿ ಬರ್ತಾನೆ. ಏನು ಬೇಕು ಅಂತ ಕೇಳ್ತಾನೆ. ಅಂತ್ಯಕಾಲದ ಅಪೇಕ್ಷೆ ನಿನಗೇನು? ನೀನು ಸಾಧನೆ ಮಾಡಿದ್ರೊಳಗೆ ನಿನಗೇನು ಬೇಕು ಕೇಳು, ಒಂದೇ ಕ್ಷಣ ಮಾತ್ರ ನಿನಗೆ ನಾನು ಅವಕಾಶ ಕೊಡ್ತೀನಿ ಅಂತ ಕೇಳಿದಾಗ ವಿಜಯಪ್ರಭುಗಳು ಹೇಳ್ತಾರೆ, ಬೇಡುವೆ ನಾನಿನಗೊಂದು ಬೇಡತಕ್ಕದು ದೇವಾ ದೇವಾದಿದೇವಾ ನೀಡುವುದು ನಿನ್ನ ಚಿತ್ತದೊಳಗಿದ್ದರೆ ನಾಡಿನೊಳಗೊಮ್ಮೆಯಾದರೂ ಎಲ್ಲ ಗುರುಪುರಂಧರ ದಾಸರ ಮನೆಯ ಹೆಬ್ಬಾಗಿಲನು ಕಾಯುವ ನಾಯಿ ಕುನ್ನಿಯಾಗಾದರೂ ಒಮ್ಮೆ ಪುಟ್ಟಿಸೋ ವಿಜಯ ವಿಠಲ ಗುರುಪುರಂಧರ ದಾಸರ ಮನೆಯ ಹೆಬ್ಬಾಗಿಲನು ಕಾಯುವ ನಾಯಿ ಕುನ್ನಿಯಾಗಾದರೂ ಒಮ್ಮೆ ಪುಟ್ಟಿಸೋ ವಿಜಯ ವಿಠಲ ದಾಸರ ಮನೆಯ ಹೆಬ್ಬಾಗಿಲನು ಕಾಯುವ ನಾಯಿ ಕುನ್ನಿಯಾಗಾದರೂ ಒಮ್ಮೆ ಪುಟ್ಟಿಸೋ ವಿಜಯ ವಿಠಲ ವಿಜಯ ವಿಠಲ ಅಂತ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ತದಾಸ್ತು ಅಂತ ಹೇಳಿ ಅನುಗ್ರಹ ಮಾಡಿ ಅಂತ ದೊಡ್ಡ ಭಾಗ್ಯವನ್ನು ಕರುಣಿಸಿದ ಈ ಒಳ್ಳೆಯ ಸಂದರ್ಭದಲ್ಲಿ ಆರಾಧನೆಯ ಒಂದು ಈ ಪರ್ವಕಾಲದ ಪುಣ್ಯ ದಿನದಲ್ಲಿ ಇದನ್ನು ನಾವು ಚಿಂತನೆ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ವೇಳೆ ಜ್ಞಾನಿಗಳ ಮನೆ ಹೆಬ್ಬಾಗಿಲು ಕಾಯತಕ್ಕಂಥ ಭಾಗ್ಯ ಸಿಕ್ಕತ್ತೇನೋ ಅನ್ನತಕ್ಕಂಥ ದೃಷ್ಟಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಎರಡು ವಾಕ್ ಪುಷ್ಪಗಳನ್ನು ಅಸ್ಮದ್ ಗುರುವಂತರ್ಗತ ವಿಜಯದಾಸ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣಿ ಸಮೇತ ಪಾಂಡುರಂಗ ವಿಠಲನ ಅಡಿದಾರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಜಯ ವಿಜಯರಾಯ.